ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ಪ್ರಕರಣ. ಹಾರೋಗಿರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗಿರಿ ಪಟ್ಟಣ ಸಾಮಾನ್ಯವಾಗಿ ಆಗಿರುತ್ತದೆ. ಅದರ ಬಗ್ಗೆ ನಾನು ಏನು ಹೇಳುವುದು, ಮಾಹಿತಿ ಬರೋವರೆಗೂ ಏನು ಹೇಳುವುದಕ್ಕೆ ಬರೋದಿಲ್ಲ. ನಾಳೆ ತನಕ ಕಾದು ನೋಡೋಣ, ಮಾಹಿತಿ ಬರುತ್ತೆ. ಯಾವ ಕಾರಣಕ್ಕೆ ಇಡಿ ದಾಳಿ ಮಾಡಿದೆ ಅಂತ ಮಾಹಿತಿ ಗೊತ್ತಿಲ್ಲ. ರಾಜಕೀಯ ಇದೇನೋ ಇಲ್ವೋ ಅಂತ ನಾಳೆ ಗೊತ್ತಾಗುತ್ತೆ ಎಂದು ಸತೀಶ್ ಜಾರಕಿಹೊಳಿ. ಇನ್ನು ಸಚಿವ ಸಂಪುಟದ ಬಗ್ಗೆ ಹೇಳಿದ್ದೇನು. ಬೆಳಗಾವಿಯಲ್ಲಿ ಹಿರಿಯ ನಾಗರಿಕರಿದ್ದಾರೆ, ಎಲ್ಲರೂ ಸಚಿವ ಸ್ಥಾನ ನೀಡಿ ಅಂತ ಕೇಳ್ತಾರೆ. 5 ಜನ ಸೀನಿಯರ್ ಇದ್ದಾರೆ. ಹೈಕಮಾಂಡ್ ಯಾರಿಗೆ ಸಚಿವ ಸ್ಥಾನ ನೀಡಲಿದೆ, ಕಾದು ನೋಡೋಣ ಎಂದು ಜಾರಕಿಹೊಳಿ. ಆಗಿರ್ಬೋದು, ಅದೇನಾದ್ರೂ ರೂಟೀನಾಗ ಆಗಿರ್ಬೋದು. ಅದರಲ್ಲಿ ಏನು ಹೇಳ್ಬೇಕಂತ ನಾವೇನು ಹೇಳ್ಬೇಕಂತ ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ್ಮ್ಯಾಗ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ. ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆವಾಗ ಅದಕ್ಕೆ ಏನಾದ್ರು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಮತ್ತೊಂದು ಕಡೆ ಅಂತಂದ್ರೆ ಜಾರಕಿಹೊಳಿ ಕುಟುಂಬದ ಈ ಕಡೆ ಬೇರೆ ಸರ್ ಇರ್ಬೋದು. ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕೆ ಆಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ, ದಾಖಲೆ ಏನು ಅವ್ರು ಕೊಡಬೇಕು. ಮದ್ಮೇಲೆ ನಾಳೆ ಮಟ್ಟ ವೇಟ್ ಮಾಡೋಣ. ಏನಂತ ಅರ್ಜೆಂಟ್ ಏನಿಲ್ಲ. ಇವತ್ತು ಅಟ್ ಎ ಟೈಮ್ 7 ಕಡೆನೂ ಆಗಿದೆ ಸರ್. ಯಾವುದಾದ್ರು 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿವಿಯಲ್ಲಿ ಬರ್ತಾ ಇದೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ. ಮಾಹಿತಿ ಸಿಕ್ಕ ಹೇಳ್ತೀವಿ. ಏನು ಸರ್ ರಾಜಕೀಯ ಇಲ್ಲ ಅಂತ ಈಗ ಹೆಂಗೆ ಹೇಳ್ತಿಲ್ಲ. ನಾಳೆ ಬೇಕೆ ರಾಜಕೀಯ ಐತೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗೋದು. ಇವತ್ತು ಗೊತ್ತಾಗುತ್ತೆ ಸರ್. ಈಗ ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಆಮೇಲೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾ ಇದ್ದಾರೆ ಸರ್, ಯಾವಾಗ ವಿಸ್ತರಣೆ ಆಗುತ್ತೆ ಸರ್? ಯಾಕಂದ್ರೆ ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ ಅದಾರ, ಮಾಂತೇಶ್ ಕೌಜುಲ್ಗೆ ಅದಾರ, ಆಮೇಲೆ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದರಲ್ಲಿ ಯಾರಿಗೆ ಸಿಗ್ತೈತೆ, ಯಾರಿಗೆ ಕೊಡ್ತಾರೆ ಹೈಕಮಾಂಡು. ಸರ್, ಈಗ ಬಿಡದಿ ಟೌನ್ಶಿಪ್ ಏನಾಗ್ತಾ ಇದ್ದು ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಇನ್ ಕೇಸ್ ಅಲ್ಲಿ ರೈತರು ಏನಾದರೂ ನಮಗೆ ಭೂಮಿ ಕೊಡಲಿಲ್ಲ ಅಂತ ಯೋಜನೆಯನ್ನು ಬೇರೆ ಕಡೆಗೆ ಮಾಡೋಣ ಅಂತೇಳಿ. ಅಂತಂದರೆ ಎಲ್ಲೋ ಒಂದು ಕಡೆ CM DKC ಅವರ ಕನಸನ್ನು ಇದಾಗ್ತಾ ಇದೆ ಅಂತ ಸರ್. ಇಲ್ಲ, ಗೊತ್ತಿಲ್ಲ, ನೋಡೋಣ. ಅದು ಚರ್ಚೆ. ನನಗೆ ಪೂರ್ಣ ಮಾಹಿತಿ ಇಲ್ಲ. ಪೂರ್ಣ ಮಾಹಿತಿ ಆದ್ಮೇಲೆ ಬೇಕಾದ್ರೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಸಂಪುಟ ವಿಸ್ತಾರ ಜನಕ್ಕೆ ಯಾವಾಗ? ಅದೇ ಹೇಳಿದಿಲ್ಲ, ಮುಂದಿನ ಇನ್ನೂ ಲೇಟ್ ಆಗ್ಬೋದು. ಈ 30 ಹಿಡಿದಿದ್ದು 30 ಏನೋ ಆಗೋ ಲಕ್ಷಣ ಇಲ್ಲ. ಬಹುಶಃ ಜುಲೈದಲ್ಲಿ ಆಗ್ಬೋದು ಸರ್. ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಸರ್ ಹಿಡಕಲ್ ಡ್ಯಾಮ್. ಹೌದು, ಮಳೆ ಆಗದೆ ಇದ್ದರೆ ಇನ್ನೂ ಹಿಡಕಲ್ ಡ್ಯಾಮ್ನಲ್ಲಿ ಕುಡಿ ನೀರ್ಲಿಕ್ಕಿದೆ, ಇನ್ನೂ ಇಟ್ಟಿದ್ದೀವಿ. ಆದರೆ ಈ ಬೆಳೆಗೆ ಭೂಮಿಗೆ ಕಷ್ಟ ಇದೆ. ಸೊ ನೋಡೋಣ. ಇನ್ನೂ 15 ದಿವಸವರೆಗೆ ತೊಂದರೆ ಆಗೋಲ್ಲ ನೀರಿನ ಸಪ್ಲೈ. ಅದಾದಮೇಲೆ ಮಳೆ ಆದರೆ ಎಲ್ಲ ಸರಿ ಹೋಗ್ತೈತೆ. ಇಲ್ಲದ್ರೆ ಅದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ ಪರ್ಯಾಯವಾಗಿ ಏನು ಮಾಡಬೇಕಂತ. ಸರ್, ಅಂಜಲಿ ನಿಂಬಾಳ್ಕರ್ ಅಂತ ಪೋಸ್ಟ್ ಮಾಡಿದ್ರು ಸರ್, ಅದ್ರ ಬಗ್ಗೆ ಇಲ್ಲ, ಅದ್ರ ಬಗ್ಗೆ ನಿನ್ನೆ ಹೇಳಿನಿ, ಬೆಳಗಾವಿಯಲ್ಲಿ ಹೇಳಿನಿ. ಅದು ಯಾರು ಈಗ ಇಂಥವ್ರೆ ಇವರು ಅಂತ ಹೇಳಲಿಕ್ಕೆ ಆಗೋಲ್ಲ. ನೋಡೋಣ, ವೇಟ್ ಮಾಡೋಣ. ಥ್ಯಾಂಕ್ ಯು. ಸಚಿವ ಸಂಪುಟದ ಬಗ್ಗೆ ಸುಳಿವು ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಜುಲೈನಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಬಹುದು ಎಂದ ಸಚಿವ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.